ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ. ನಾವು ತರ ಬಂದು ನೋಡ್ರಿ, ಭಾಳ ದಿನ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ. ದಯವಿಟ್ಟು ಮೊದಲನೇ ಸಾರಿ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಆಗಿರಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ, ಹಾಗೆ ವಿಡಿಯೋಗಳನ್ನು ಸ್ಕಿಪ್ ಮಾಡಲಾರ್ದೆ ನೋಡಿರಿ. ನಾನು ಇವತ್ತು ವಿಡಿಯೋ ಯಾವುದಂತಂದ್ರೆ, ನಾನು ಊರಿಗೆ ಹೋಗಿ ಬಂದೆ ಈಗ ವಾಪಸ್. ಆದ್ರೆ ಅವಾಗ ಮಾಡಿದ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕತ್ತೀನಿ. ಸ್ವಲ್ಪ ಲೇಟ್ ಆಯಿತು, ಭಾಳ ದಿನ ಆಯಿತು ವಿಡಿಯೋನು ಹಾಕೋದು ಆಗವಂತು, ಕೆಲಸ ಭಾಳ ಐತಿ. ಹಾಗಾಗಿ ಇದನ್ನು ಈಗ ಕಂಟಿನ್ಯೂ ಹಾಕ್ತೀನಿ, ಸ್ಕಿಪ್ ಮಾಡಲಾರ್ದೆ ನೋಡಿರಿ. ನಾನು ಕೆಲಸ ಮಾಡಬೇಕಲ್ಲ, ಹಾಗಾಗಿ ಮೊದಲು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಡ್ಯೂಟಿ ಟೈಮ್ ಆಗಿತ್ತು, ಹಾಗಾಗಿ ರೆಡಿ ಆಗೀನಿ. ಆದರೆ ಊರಿಗೆ ವಾಪಸ್ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಹೋಗ್ತೀನಿ. ಒಂದು 11 ಗಂಟೆ ತನಕ ಅದು ಹೋದೆವಂದ್ರೆ ಹೆಂಗೂ ಸಿಗ್ತೈತಿ ಬಸ್ ಅಂತೂ ಅದಾವು ಇಂಡಿದಿಂದ ಹೋಗ್ಲಿಕ್ಕೆ ಬಿಜಾಪುರಕ್ಕೆ. ಮಧ್ಯಾಹ್ನದ ತನಕ ಅದು ಹೋಗಿ ಮುಟ್ತೀನಿ ಅಂತ ಅಂದ್ಕೊಂಡು, ಹಾಗಾಗಿ ಒಂದಿಷ್ಟು ಲಾರೋ ಸರ್ವೆ ಅದು ಮಾಡ್ಕೊಂಡು ಬಂದ್ರೆ ಐತಂತೇಳಿ ಹೋದೆ. ಇದು ಶನಿವಾರದಿಂದ ಐತಿ ವಿಡಿಯೋ ಹೋಗುವಾಗಿಂದು. ಇಲ್ಲಿ ನನ್ನ ಮಕ್ಕಳು ಬರೋದ್ರಾಗೆ ನೋಡ್ರಿ, ನನ್ನ ಸಂಸ್ಕೃತಿ ತಲೆ ಇಕ್ಕೊಳಕತ್ತಾಳ. ಅರ್ಬಿ ಕೊಟ್ಟಿನಿ, ಎಲ್ಲ ಮನೆಯಲ್ಲಿ ಒಗೆದು ಬಿಟ್ರೆ ಅದು ಬೇಡ ಇದು ಬೇಡ ಅಂತೇಳಿ ತಮ್ಮ ಮನಸ್ಸಿಗೆ ಬಂದಿದ್ದು ಹಾಕ್ಕೊಳತ್ತಾರ. ಯಾಕೋ ಏನೋ ತ್ರಾಸ ಆಗ್ಲಿಕತ್ತೈತೆ ಆಕೆಗೆ, ಯಾಕಂದ್ರೆ ಪ್ಯಾಂಟ್ ಒಂದು ಸ್ವಲ್ಪ ಲೂಸ್ ಐತಿ, ಬೆಲ್ಟ್ ಸಿಗಲಾಗಿದೆ ಅಂತೇಳಿ ಹಳ್ಳಾಕತ್ತೇವೆ. ಈ ಕಡೆ ಆಯಿ ಬೇಸನ್ ಉಂಡೆ ಮಾಡಾಕತ್ತಾಳ. ಬ್ಯಾಡ ಆಯಿ ಅಂತಂದ್ರೂ ಕೇಳಲಿಲ್ಲ, ಇಲ್ಲ ಒಯ್ದು ತೊಗೊಂಡು ಹೋಗತ್ತೇಳಿ ಬೇಸನ್ ಉಂಡೆ ಮಾಡಾಕತ್ತಾಳ. ಈ ಕಡೆ ಕರ್ಚಿಕಾಯಿ ಇದೆಲ್ಲ ಕಟ್ಕೊಂಡಿನಿ. ಆಮೇಲೆ ಈ ಬಾಟ್ಲಿ ಒಳಗೆ ತುಪ್ಪ ಐತ್ರಿ, ಮನ್ಯಾಗ ತುಪ್ಪ ಮಾಡಿದ್ದು ಉಂಡೆ ಮಾಡಿ ಇದು ದೊಡ್ಡ ಡಬ್ಬದಾಗ ಹಾಕಿ ಕೊಟ್ಟಾಳ ಆಯಿ. ಕಡ್ಯಾಕ ಚೀಲ್ದಾಗಾದ್ರೆ ಎಲ್ಲ ಒಡೆದು ಬಿಡ್ತಾವೆ, ಡಬ್ಬೆಗಾದ್ರೆ ಹಾಗೆ ಇರ್ತಾವಂತೇಳಿ ಒಂದು ಸ್ವಲ್ಪ ಗೋಳಿ ಪಲ್ಯ ತೊಗೊಂಡಿನಿ. ಅಲ್ಲಿ ಗೋಳಿ ಪಲ್ಯ ಮತ್ತು ಅವ್ರು ಅಲ್ಲಿ ಕೊಂಡೆಲ್ಲ ತೊಗೋಬೇಕಾಗ್ತದಲ್ಲ, ಇದ್ದಾಗ ಒಯ್ದ್ರೈತೇಳಿ. ಆದರೆ ಪುಂಡಿ ಪಲ್ಯ ತೊಗೊಂಡು ಬರ್ಲಾಕೆ ಹೇಳ್ಬೇಕು ಅಂದ್ಕೊಂಡ್ವಿ. ನನ್ನ ಮಗ ಅಳ್ಳಕತ್ತ ಫೋನ್ ತೊಗೊಂಡ್ಬಿಟ್ಟು, ಹಾಗಾಗಿ ಹೇಳಿಲ್ಲ. ರೆಡಿಯಾಗಿ ನೋಡಿರಿ, ಹಿಂಗೆ ಅಷ್ಟು ಮಂದಿ 3 ಮಂದಿ ಕರ್ಕೊಂಡು ಹೊಂಟೀನಿ. ಅವ್ರದ್ದು ಶಾಲೆ ಸೂಟಿ ಇತ್ತು, ಹಾಗಾಗಿ ಶನಿವಾರ ಹೋಗಿ ಮತ್ತೆ ರವಿವಾರ ದಿನ ವಾಪಸ್ ಬಂದ್ರೆ ಐತಂತೇಳಿ 3 ಮಕ್ಳಿಗೆ ತೊಗೊಂಡು ಹೊಂಟೀನಿ. ಬಸ್ ಸ್ಟ್ಯಾಂಡಿಗೆ ಬಂದು ಕೂತ್ವಿ. ಬಸ್ ಸೊಲ್ಲಾಪುರದ್ದು ಬಂತು. ಆಮೇಲೆ ಮತ್ತೆ ಅದು ಬೇಡ ಅಂತೇಳಿ ಇನ್ನೊಂದು ಬಸ್ಸಿಗೆ ಏರ್ವಿ. ಫ್ರೀ ಬಸ್ಸೇ ಸಿಕ್ತು, ಸೀಟ್ನೂ ಸಿಕ್ತು. ಮತ್ತು ಇಂಡಿಗೆ ಬಂದು ತಲುಪಿ ಇಲ್ಲಿ ಬಿಜಾಪುರ ಬಸ್ಸಿನ ಸಲುವಾಗಿ ವೇಟ್ ಮಾಡಕತ್ತೀವಿ. ಒಂದು ಬಸ್ ಇರಲಿಲ್ಲ, ಮಂದಿ ಅಂತೂ ಭಾಳ ಜನ ಇದ್ದರು, ಗರ್ದಿ ಭಾಳ ಇತ್ತು. ಅಷ್ಟೊತ್ತಿಗೆ ಮತ್ತೊಂದು ಬಸ್ ಬಂತು, ಆದರೆ ಭಾಳ ಜನ ಇದ್ದ ಸಲುವಾಗಿ ಏರಕ್ಕೆ ಬಿಡಂಗಿಲ್ಲ ಅಂತೇಳಿ ಅದನ್ನು ಬಿಟ್ಟು ಅದ್ರ ಹಿಂದೊಂದು ಬಸ್ ಬಂತು, ಅದಕ್ಕೆ ಏರಿದ್ವಿ. ಸೀಟ್ ಅಂತೂ ಸಿಕ್ತು, ಏನೂ ತ್ರಾಸಿಲ್ಲ, ನಿಂತು ಹೋಗೋದಿಲ್ಲ ಏನಿಲ್ಲ. ಎಲ್ರಿಗೂ ಸೀಟ್ ಸಿಕ್ತು. ಅಷ್ಟು ಮಂದಿ ಕೂತ್ಕೊಂಡು ಹೊಂಟಿವಿ ನೋಡ್ರಿ. ಈಗ ನಮಗೆ ಇಂಡಿ ಬಿಟ್ವಿ, ಬಿಜಾಪುರಕ್ಕೆ ಹೊಂಟಿವಿ ರೀ. ಒಂದು 11 ಗಂಟೆದಾಗಿತ್ತು ಅನ್ನಿಸ್ತೈತಿ ನಮಗಲ್ಲಿ ಊರನ್ನು ಬಿಟ್ಟಾಗ. ಆಮೇಲೆ ಇಲ್ಲಿ ಬಿಜಾಪುರಕ್ಕೆ ಬಂದು ಮುಟ್ಟಿದ ತಕ್ಷಣ ಊಟ ಏನೂ ಮಾಡಿರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಕಬ್ಬಿನ ಜ್ಯೂಸರ ಕುಡಿದ್ರೈತೇಳಿ ಕಬ್ಬಿನ ಜ್ಯೂಸ್ ತೊಗೊಂಡೆ. ಜಾನ್ವಿ ಕಬ್ಬಿನ ಹಾಲು ಕುಡಿತೀನಲ್ಲ ಅಂತೇಳಿ. ಒಂದು ಸ್ವಲ್ಪ ಕೋಲ್ಡ್ ಐತಲ್ಲ, ನಮ್ಮ ಅಭಿ ತಣ್ಣಗೆ ಭಾಳ ಅದಂತೇಳಿ ಕುಡ್ಲಿಕ್ಕೆ ಒಲ್ಲಲಾಕತ್ತಾನ. ಒಲ್ಲ ಅಂದ್ಬಿಟ್ಟನ ಕುಡಿಯಂಗಿಲ್ಲ ಅಂತೇಳಿ ಮತ್ತು ಜಾನ್ವಿಗೆ ಕೊಟ್ಟೆ, ಆಕಿನೇ ಕುಡಿದು. ನಮ್ಮ ಜಾನ್ವಿಗೆ ಒಂದು ಸ್ವಲ್ಪ ವಾಂತಿ ಅದಾಗ್ತೈತಿ, ವಾಮಿಟ್ ಆಗೋ ಸಲುವಾಗಿ ಆಕೆ ಯಾವಾಗಲೂ ಪೇಷಂಟ್ ಥರನೇ ಬಂದುಬಿಡ್ತಾಳೆ. ಅಲ್ಲಿ ನಮ್ಮ ಊರಾಗ ನಾನು ಹೆಗಲ ಮ್ಯಾಗ ತಲೆ ಇಟ್ಕೊಂಡು ಮಕ್ಕೊಂಡಾಕಿ ಇಲ್ಲಿ ಬಿಜಾಪುರಕ್ಕೆ ಬಂದು ತಲುಪತನೂ ಒಂದು ದೊಡ್ಡ ಪೇಷಂಟ್ ತೊಗೊಂಡು ಬಂದಾಗೈತೆ ನನಗೆ. ಆಕೆಗೆ ಸಂಕಟ ಆಗ್ತೈತಿ. ಗುಳಿಗೆ ಹಾಕ್ಸೀನಿ, ಆದರೂ ಒಂದು ಸ್ವಲ್ಪ ಹೊಟ್ಟೆಗೇನೋ ತಳಮಳ ಆದಂಗೆ ಆಗ್ಲಿಕ್ಕತ್ತದ. ಯಾಕಾರ ಕರ್ಕೊಂಡು ಬಂದೆ ಅನ್ನೋಂಗಾಗಿತ್ತು. ಸಿಟಿ ಬಸ್ ಇದ್ದು ಸಿಟಿ ಬಸ್ಸಿಗೆ ಹೋಗಮ್ಮನ್ನ, ಬ್ಯಾಡ ನನಗೆ ಬಸ್ನಾಗ ವಾಂತಿ ಆಗ್ತೈತಿ, ನನಗೆ ಆಟೋದಾಗೆ ಕರ್ಕೊಂಡು ಹೋಗತ್ತಂದ್ಲು. ಮತ್ತು ಹೊಳ್ಳಿ ಉಲ್ಟಾ ಪಲ್ಟಾ ಕೆಲಸ, ಆಟೋದಾಗ ಕರ್ಕೊಂಡು ಹೊಂಟೀನಿ. ನಮ್ಮ ಸಂಸ್ಕೃತಿ ಒಬ್ಬಕ್ಕೆ ಹೆಂಗದ ಹಾಗೆ ಚೆಂದಾಗಿ ನಿಂತಾಳ ನೋಡ್ರಿ. ಆಟೋದಿಂದ ಬಂದು ಇಲ್ಲಿ ಆಶ್ರಮ ಬಸ್ ಸ್ಟ್ಯಾಂಡ್ದಾಗ ಇಳಿದ್ವಿ. ನಮ್ಮ ತಮ್ಮ ಬರ್ತಾನೆ ನಡ್ಕೊತ, ಅವನ ಕರ್ಕೊಂಡು ಹೋಗ್ತೀನಿ ಅಂತಂದ. ಯಾಕಂದ್ರೆ ಕೈಯಾಗ ಒಂದು ಚೀಲ ಐತಿ, ಇವ್ರು 3 ಮಂದಿಗೆಲ್ಲ ನಡ್ಸ್ಕೊತ ಹೋಗೋಕೆ ಲೇಟ್ ಆಗ್ತದೆ ಅಂತೇಳಿ ಬರತನ ಕುಂತ್ವಿ. ಆಮೇಲೆ ನಮ್ಮ ತಮ್ಮ ಬಂದ, ಅವನ ಚೀಲ ಹಿಡ್ಕೊಂಡು ನಮ್ಮ ಸಂಸ್ಕೃತಿ ಕೈ ಹಿಡ್ಕೊಂಡು ಮುಂದೆ ಹೊಂಟಾನ. ನಾನು ಅಭಿಗೆ ಹೊತ್ಕೊಂಡು ಬಂದೆ ನೋಡ್ರಿ ಮನೆಗೆ. ಕೈಕಾಲು ಮಾರಿ ಅದೆಲ್ಲ ತೊಳ್ಕೊಳತ್ತಾರ. ಉಂಡೆ ನೋಡ್ರಿ ಅಲ್ಲಿ ಕಟ್ಕೊಂಡು ಬಂದರು. ಉಂಡೆ ಹೋಗಿ ಇಲ್ಲಿ ಮನೆಗೆ ಬರೋದ್ರಾಗೆ ಹೆಂಡೆ ಆಗಿಬಿಟ್ಟೈತಿ ಬಿಟ್ಟು. ಮತ್ತು ಹೊಳ್ಳಿ ಉಂಡೆ ಕಟ್ಟಕ್ಕೆ ಕುಂತೀನಿ. ಅಲ್ಲಿ ಒಂದು ಸ್ವಲ್ಪ ಅದೇ ಬರುವಾಗ ಮಾಡ್ಕೊಂಡ್ಬಂದಿದ್ದಾನೆ, ಹಾಗಾಗಿ ಒಂದು ಸ್ವಲ್ಪ ಬೆಚ್ಚಗಿತ್ತು, ಅದ್ರ ಸಲುವಾಗಿ ಎಲ್ಲ ಲೂಸ್ ಆಯ್ತು ಅನ್ನಿಸ್ತೈತಿ. ನಾನು ಬಿಜಾಪುರಕ್ಕೆ ಬರ್ಬೇಕಂತೇಳಿ 1-2 ತಿಂಗಳಾಯ್ತು ಅನ್ಕೊಳಕತ್ತು. ಬಂದು ಬರೀ ಹೋಗ್ಬೇಕಂತೇಳಿ ಅವಾಗ ಇಷ್ಟು ಭೇಟಿಯಾಗಿ ಆರಾಮಿರಲಿಲ್ಲ. ಆಕೆಗೆ ಭಾಳ ದಿನ ಆಯಿತು ಆರಾಮಿಲ್ಲ ಅಂತ ಹೇಳಾಕತ್ತಿದ್ಲು. ಭೇಟಿಯಾಗಿ ಹೋಗ್ಬೇಕು, 1 ದಿನ ರೀ 2 ದಿನ ರೀ ಬಂದು ಬರೀ ಒಂದು ರಾತ್ರಿ ನಿಂತು ಹೋಗ್ಬೇಕಂದ್ರೂ ಆಗಲಾಗಿತ್ತು. ಹಾಗಾಗಿ ಬರೀ ಶನಿವಾರ ದಿನ ಮಧ್ಯಾಹ್ನದಾಗ ಬಂದ್ರಂದ್ರೆ ಮತ್ತು ರವಿವಾರ ದಿನ ಹೊಳ್ಳಿ ವಾಪಸ್ ಹೋಗಕ್ಕೆ ಬರ್ತದೆ ಅಂತೇಳಿ ಕಡೆಗೆ 2 ತಿಂಗಳಾದಮೇಲೆ ಇವತ್ತು ಬಂದೀನಿ. ಆದ್ರೆ ನಾನು ರೆಡಿಯಾಗಿ ಬಿಜಾಪುರಕ್ಕೆ ಬರೋದು ಅವ್ರಿಗೆ ಗೊತ್ತಿರಲಿಲ್ಲ. ಹೋಗೋ ಟೈಮ್ನಾಗ ಫೋನ್ ಹಚ್ಚಿಡೀನಿ. ಯಾಕಂದ್ರೆ 2 ತಿಂಗಳಾಯಿತು ನಾನು ಬರ್ತೀನಿ ಅನ್ನೋ ಸಲುವಾಗಿ ಬರೀ ಇದೇ ದಿನ ಸುಳ್ಳು ಹೇಳ್ತೀನಿ, ನಿಂದೇನು ದೊಡ್ಡ DCSC ಕೆಲಸ ಆಗೋದೇನು, ಸೂಟಿ ಕೊಡೋಂಗಿಲ್ಲ, ಹಂಗೆ ಹಿಂಗಂತ ಬೈತಾರಂತೇಳಿ 2-3 ಸಾರಿ ಹೀಗೆ ಕ್ಯಾನ್ಸಲ್ ಮಾಡಿದ್ನಲ್ಲ, ಹಾಗಾಗಿ ಹೇಳಕ್ಕೆ ಹೋಗಲಿಲ್ಲ. ಇಲ್ಲಿ ಕುರಿ ಕೋಳಿ ನೋಡಿ ನನ್ನ ಮಗ ಆಡಕತ್ತಾನ ನೋಡ್ರಿ. ಅದು ಪಾಪ ಕುರಿ ಹೊಟ್ಯಾಗ ಮರಿ ಅದಾವು, ಅದಕ್ಕೆ ಆಟ ಆಡಿಸ್ತೀನಿ ಅಂತೇಳಿ ಹೊಟ್ಟಿಗೆ ಹೋಗಿ ಒತ್ತೋದು ಆಡಿಸೋದು ಅದು ಮಾಡಾಕತ್ತಾನ ಅಭಿ. ಎಮ್ಮೆ ಇಲ್ಲ ಮಾರ್ಯಾರ, ಎಮ್ಮೆ ಇಲ್ಲಿದ್ದು ಬರಬೇಕು. ಅವೆಲ್ಲ ಹೋದ ಸುಬ್ಯ ಈ ಕಡೆ ಹೋಗೋಣಲ್ಲ, ಮಂಗೆ ಕಾಣಿಸಲ್ಲಾಗನಲ್ಲ ನನಗೆ.
ಸಂಜೆಗೆ ಚಾದ್ ಕುಡಿದು ಮತ್ತು ನಮ್ಮ ಔಷಧಿ ಮನೆ ಕಡೆ ಹೋಗಿದ್ವಿ. ಅಲ್ಲಿ ಒಂದು ಸ್ವಲ್ಪ ಚಹಾ ಕುಡಿದು ಹೊಳ್ಳಿ ವಾಪಸ್ ಮನೆಗೆ ಬಂದ್ವಿ. ರಾತ್ರಿ ಆಯಿತು ಊಟ ಮಾಡ್ತೀನಿ ಅಂತೇಳಿ ಜಾನ್ವಿ ಮತ್ತು ಸಂಸ್ಕೃತಿ ನುಗ್ಗೆಕಾಯಿ ಅನ್ನ ಸಾರು ಹಾಕ್ಕೊಂಡು ಊಟ ಮಾಡಕತ್ತಾರ. 8 ಗಂಟೆ ಅದಾಗಿತ್ತು. ಯಾವಾಗಲೂ ನಮ್ಮ ಮನೆಯಾಗ ಜಲ್ದಿ ಊಟ ಮಾಡ್ತೀವಲ್ಲ, ಮಕ್ಳಿಗೂ ಮಧ್ಯಾಹ್ನದಾಗ ಊಟ ಮಾಡಿರಲಿಲ್ಲ, ಹಸುವಾಗಿತ್ತು, ಜಲ್ದಿನೇ ಉಂಡ್ರು. ಅಷ್ಟೊತ್ತಿಗೆ ಮತ್ತು ನಮ್ಮ ತಂಗಿನೂ ವಡಾಪಾವ್ ಮಾಡ್ಕೊಂಡು ತೊಗೊಂಬಂದರು. ಬರೀ ಚಹಾ ಅಷ್ಟೇ ಕುಡ್ದು ಅಕ್ಕ ವಡಾಪಾವ್ ಮಾಡ್ಕೊಂಬರ್ತೀನಿ ಅಂತ ವಡಾಪಾವ್ ಮಾಡ್ಕೊಂಬಂದರು. ಅದು ಹುಡುಗರಿಗೆಲ್ಲ ಹಾಕಿಕೊಟ್ಟು ಅವರು ತಿಂದರು. ಅಲ್ಲಿ ಊರದಿಂದ ಇಲ್ಲಿಗೆ ಬರೋತನ ರಗಡ್ ರಾಮಾಯಣ ಆಗಿ ಹೋಗ್ಬಿಡ್ತು 3 ಮಕ್ಳಿಗೆ ಕರ್ಕೊಂಡು. ಇನ್ನೊಮ್ಮೆ ಯಾವತ್ತೂ ಬರ್ಲಾರ್ದಂಗೆ ಆಯಿತು. ಅದ್ರಾಗೂ ನಮ್ಮ ಜಾನ್ವಿಗಂತೂ ತರಲೇಬಾರ್ದು ಅನ್ನೋಂಗೆ ಆಗಿಬಿಡ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಜರ್ನಿ ಹೀಗಿತ್ತು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.